ಪ್ರಶಾಂತ್ ಅವ್ರು ಹೇಳಿದ್ರು, ಹೇಗೆ HY ಮೇಟಿ ಅವರು ಒಬ್ಬ ರೈತರಿಗೋಸ್ಕರ ಕೆನಾಲ್ನಲ್ಲಿ ನೀರು ಬಿಡಿಸ್ಕೊಟ್ರು, ಕಾಲುವೆನಲ್ಲಿ ನೀರು ಬಿಡಿಸ್ಕೊಟ್ರು ಅಂತ. ಸೊ ಹಾಗಾಗಿ HY ಮೇಟಿ ಅವ್ರಿಗೆ ತಮ್ಮ ಮತದಾರರು, ತಮ್ಮ ಕ್ಷೇತ್ರ ಅಂತಂದ್ರೆ ಅಷ್ಟೊಂದು ಕಾಳಜಿ ಇತ್ತು ಅವ್ರಿಗೆ. ತಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆನೇ ಸದಾ ಚಿಂತನೆ ಮಾಡ್ತಾ ಇದ್ರು. ಮತ್ತೆ ಅವ್ರು ಎಂಥ ಒಳ್ಳೆ ವ್ಯಕ್ತಿಗಳು ಅನ್ನೋದು ಕೂಡ ನಮ್ಗೆ ಚೆನ್ನಾಗಿ ಗೊತ್ತು. ಬಹಳ ಸಹೃದಯರು, ಸಂಭಾವಿತರು, ಸಜ್ಜನರು. ಅವ್ರು ಅಷ್ಟೊಂದು ಬಾರಿ ಶಾಸಕರಾಗಿದ್ರು, MP ಆಗಿದ್ರು, ಸಚಿವರಾಗಿದ್ರು. ಆದ್ರೂ ಕೂಡ ಅವರು ಬಹಳ ಎಲ್ಲರ ಜೊತೆಗೂ ಸರಳವಾಗಿ ನಡ್ಕೊಳ್ತಾ ಇದ್ರು, ಸಜ್ಜನಿಕೆಯಿಂದ ನಡ್ಕೊಳ್ತಾ ಇದ್ರು. ಯಾರನ್ನು ಕೂಡ ಯಾವತ್ತೂ ಕೂಡ ದರ್ಪದಿಂದ ನಡೆಸ್ಕೊಂಡಿರ್ಲಿಲ್ಲ. ಮತ್ತೆ ಬಡವ ಆಗ್ಲಿ, ಬಲ್ಲಿದ ಆಗ್ಲಿ, ಒಬ್ಬ ಸಾಮಾನ್ಯ ಕಾರ್ಯಕರ್ತ ಆಗ್ಲಿ, ದೊಡ್ಡ ಮುಖಂಡ ಆಗ್ಲಿ, ಎಲ್ಲರನ್ನೂ ಸಮಾನವಾಗಿ ಕಾಣ್ತಾ ಇದ್ರು. ಸೊ ಅಂತಹ ಒಳ್ಳೆ ವ್ಯಕ್ತಿತ್ವ ನಮ್ಮ HY ಮೇಟಿ ಅವ್ರದ್ದು. ಬಟ್ ಇವತ್ತು ಅಂತ ಜೊತೆಗೆ ಇಷ್ಟು ವರ್ಷಗಳು ರಾಜಕಾರಣ ಮಾಡ್ಕೊಂಡು ಬಂದ್ರು ಕೂಡ ಒಬ್ಬೇ ಒಂದು ಬಾರಿ ಅವ್ರಿಗೆ ಭ್ರಷ್ಟಾಚಾರದ ಕಳಂಕ ತಟ್ಟಿಲ್ಲ, ಭ್ರಷ್ಟಾಚಾರದ ಕಪ್ಪು ಚಿಕ್ಕೆ ಬಂದಿಲ್ಲ. ಅಷ್ಟೊಂದು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಈಗಲೂ ಕೂಡ ಅವ್ರ ಮನೆಯವ್ರಿಗೆ ಹೋದ್ರೆ ಅವ್ರ ಮನೇಲಿ ಎಲ್ಲರೂ ಕೂಡ ಈಗಲೂ ಸರಳವಾಗಿ ಬದುಕ್ತಿದ್ದಾರೆ. ಯಾರು ಕೂಡ ಐಷಾರಾಮಿ ಬದುಕು ನಡೆಸ್ತಾ ಇಲ್ಲ. ಸೊ ಹಾಗಾಗಿ ಅವ್ರು ಅಷ್ಟು ಪ್ರಾಮಾಣಿಕರು ಕೂಡ ಆಗಿದ್ರು. ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಬಹಳ ಆಪ್ತರಾಗಿದ್ರು. ಸಿದ್ದರಾಮಯ್ಯ ಅವರದು ಮತ್ತೆ HY ಮೇಟಿ ಅವರ ಒಂದು ಒಡನಾಟ ಏನಿದೆ ಅದು 40-45 ವರ್ಷಗಳ ನಂಟು. ತಂದೆಯವ್ರ ಜೊತೆಗೆ ಯಾವಾಗಲೂ ಜೊತೆಗೆ ಇರ್ತಿದ್ರು. ಅವ್ರ ಇಡೀ ರಾಜಕೀಯ ಜೀವನದಲ್ಲಿ ತಂದೆಯವ್ರ ಜೊತೆಗೇನೆ ಹೆಜ್ಜೆ ಹಾಕೊಂಡು ಬಂದಿದ್ದಾರೆ. ತಂದೆಯವ್ರಿಗೆ ಅಧಿಕಾರ ಇರಲಿ ಬಿಡ್ಲಿ, ತಂದೆಯವ್ರನ್ನ ಬಿಟ್ಟು ಮಾತ್ರ ಅವ್ರು ಯಾವತ್ತೂ HY ಮೇಟಿ ಅವ್ರು ದೂರ ಹೋಗಿರಲಿಲ್ಲ. ಅಷ್ಟೊಂದು ತಂದೆಗೆ ನಿಷ್ಠರಾಗಿದ್ರು. ಸೊ ಇವತ್ತು ಅಂತ ಒಬ್ಬ ರಾಜಕಾರಣಿನ ನಾವು ಕಳ್ಕೊಂಡಿದ್ದೇವೆ. ಇವತ್ತು ಅಂತ ಒಬ್ಬ ರಾಜಕಾರಣಿ ಕಳ್ಕೊಂಡಾಗ ನಾವು ಅವ್ರಿಗೆ ಸರಿಯಾದ ಗೌರವ ಸಲ್ಲಿಸಬೇಕು, ಅವ್ರಿಗೆ ಶ್ರದ್ಧಾಂಜಲಿ ಕೊಡಬೇಕು, ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಬೇಕು. ಅದಾಗ್ಬೇಕು ಅಂತಂತಂದ್ರೆ ಇವತ್ತು ಅವ್ರ ಸ್ಥಾನಕ್ಕೆ ಅವ್ರ ಮಗನಾದಂತಹ ಉಮೇಶ್ ಮೇಟಿ ಅವ್ರನ್ನ ಕರ್ಕೊಂಡ್ ಬರ್ಬೇಕು. ನೀವು ಇದೇ 29 ಚುನಾವಣೆ HY ಮೇಟಿ ಅವ್ರ ಸ್ಥಾನಕ್ಕೆ ಅವ್ರನ್ನ ಕರ್ಕೊಂಡ್ ಬಂದ್ರೆ ಆಗ ನಿಜವಾಗ HY ಮೇಟಿ ಅವ್ರ ಆತ್ಮಕ್ಕೆ ಶಾಂತಿ ತಂದಂಗಾಗತ್ತೆ. ಜೊತೆಗೆ ಸಿದ್ದರಾಮಯ್ಯ ಕೂಡ ಬಲಪಡಿಸಂಗಾಗತ್ತೆ. ಜೊತೆಗೆ ನಿಮ್ಗೆ ಗೊತ್ತಿದೆ ಕಾಂಗ್ರೆಸ್ ಪಕ್ಷ ಜನರಿಗೋಸ್ಕರ ಇದನ್ನೆಲ್ಲ ಮಾಡ್ತಿದೆ ಅಂತ. ನಮ್ಮ ಕಾಂಗ್ರೆಸ್ ಪಕ್ಷ ಅಂದ್ರೆ ಸ್ವಾತಂತ್ರ್ಯ ಬಂದಾಗಲೂ ಕೂಡ ಕಾಂಗ್ರೆಸ್ ಪಕ್ಷಿಕರ ಹಣೆಪಟ್ಟಿ ಏನಪ್ಪಾ ಅಂತಂದ್ರೆ ನಮ್ದು ಬಡವರ ಪಕ್ಷ ಅಂತ ಹೇಳಿ, ಬಡವರ ಪಕ್ಷ ಅಂತ ಹೇಳ್ತಾರೆ, ರೈತರ ಪಕ್ಷ ಅಂತ ಕರೀತಾರೆ, ಮಹಿಳೆಯರ ಪಕ್ಷ ಅಂತ ಕರೀತಾರೆ. ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಮನಮೋಹನ್ ಸಿಂಗ್ ಅವರು ಎಲ್ಲರೂ ಕೂಡ ಜನಸಾಮಾನ್ಯರಿಗೋಸ್ಕರ, ಬಡವರಿಗೋಸ್ಕರ ಕಾರ್ಯಕ್ರಮಗಳನ್ನು ರೂಪಿಸಿದ್ರು. ಇವತ್ತು ರಾಜ್ಯದಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮೊದಲನೇ ಬಾರಿಗೆ 2013 2018 ಇಸ್ವಿಗೆ ನಿಮ್ಗೆ ಗೊತ್ತಿದೆ ಎಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟಿದ್ರು ಅಂತ. ಚುನಾವಣಾ ಪ್ರಣಾಳಿಕೆಯಲ್ಲಿ ನಾವು 170 ಭರವಸೆಗಳನ್ನು ಕೊಟ್ಟಿದ್ವಿ. ಆಗ 170 ಭರವಸೆಗಳಲ್ಲಿ 167ಕ್ಕೂ ಹೆಚ್ಚು ಭರವಸೆಗಳನ್ನ ಸಿದ್ದರಾಮಯ್ಯ ಈಡೇರಿಸಿ ನುಡಿದಂತೆ ನಡೆದಂತ ಮುಖ್ಯಮಂತ್ರಿ, ನುಡಿದಂತೆ ನಡೆದಂತ ಸರ್ಕಾರ ಅಂತ ಹೇಳಿ. ಅವಾಗಲೇ ಅಲ್ವಾ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಕ್ಷೀರಧಾರೆ, ಮೈತ್ರಿ, ಮನಸ್ವಿನಿ, ಪಶು ಭಾಗ್ಯ, ಹೀಗೆ ಬೇಕಾದಷ್ಟು ಭಾಗ್ಯಗಳ ಸರಮಾಲನೆ ಕೊಟ್ಟಿದಾರಲ್ವಾ. ಅದೇ ರೀತಿ 2023 ಚುನಾವಣೆಗಿಂತಲೂ ಮುಂಚೆ ಸಿದ್ದರಾಮಯ್ಯ ಅವರು ಮತ್ತೆ ನಮ್ಮ ಪಕ್ಷ ನಿಮಗೆ ಭರವಸೆ ಕೊಟ್ಟಿತ್ತು, ಆಶ್ವಾಸನೆ ಕೊಟ್ಟಿತ್ತು. ನಾವು ಅಧಿಕಾರಕ್ಕೆ ಬಂದ್ರೆ ನಾವು 5 ಗ್ಯಾರಂಟಿಗಳನ್ನ ಜಾರಿಗೆ ತರ್ತೀವಿ ಅಂತ ಹೇಳಿ. ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಶಕ್ತಿ ಯೋಜನೆ, ಅನ್ನಭಾಗ್ಯ ಯೋಜನೆ, ಯುವನಿಧಿ ಯೋಜನೆ ಅಂತ ಹೇಳಿ. ಇವತ್ತು ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ವರ್ಷದಲ್ಲಿ ಅಷ್ಟು ಗ್ಯಾರಂಟಿಗಳನ್ನ ಇವತ್ತು ಜಾರಿಗೆ ತಂದಿದ್ದಾರೆ. ಮತ್ತೆ ಇದೆಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮ ಅಲ್ಲ. ಒಂದೊಂದು ಕಾರ್ಯಕ್ರಮಕ್ಕೂ ಕೂಡ 1000 ಕೋಟಿ ಖರ್ಚಾಗುತ್ತೆ. ಇವತ್ತು 5 ಗ್ಯಾರಂಟಿ ಕಾರ್ಯಕ್ರಮಗಳಿಗೆ 56,058 ಕೋಟಿ ಖರ್ಚಾಗುತ್ತೆ. ಮತ್ತೆ ಅಷ್ಟು ಹಣ ನೇರವಾಗಿ ಫಲಾನುಭವಿಗಳಿಗೆ ತಲುಪ್ತಾ ಇದೆ. ಇವತ್ತು ನಮ್ಮ ತಾಯಂದ್ರೆಲ್ಲ ಇದೆ, ನಿಮಗೆಲ್ಲ ಗೃಹಲಕ್ಷ್ಮಿ ತಿಂಗಳಿಗೆ 2,000 ರೂಪಾಯಿ ಬರ್ತಿದೆ ತಾನೆ, ಅನ್ನಭಾಗ್ಯದ 10 kg ಸಿಗ್ತಾ ಇದೆ ತಾನೆ. ಯಾರಾದ್ರೂ ಮಧ್ಯವರ್ತಿಗಳು ಬಂದು ಕೇಳ್ತಾ ಇದ್ದಾರೆ ನಮ್ಗೆ ದುಡ್ಡು ಕೊಡಿ ಅವಾಗ ಸರ್ಕಾರದಿಂದ ಕೊಡಿಸ್ತೀವಿ ಅಂತ, ಇಲ್ಲ ತಾನೆ, ನೇರವಾಗಿ ಬರ್ತಾ ಇದೆ. ಸೊ ಇಷ್ಟೊಂದು ಹಣನ, ಸರ್ಕಾರದ ಹಣನ ನೇರವಾಗಿ ಜನರಿಗೆ, ಅದು ಜನಸಾಮಾನ್ಯರಿಗೆ, ಬಡವರಿಗೆ ತಲುಪಿಸಿರುವಂತ ಸರ್ಕಾರ ಇದ್ರೆ ಅದು ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಅವರ ಸರ್ಕಾರ. ಆದ್ರೆ BJP ಅವರು ಈ ತರದ್ದು ಯಾವ್ದಾದ್ರು ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ನಿಮಗೆ? ಯೋಚನೆ ಮಾಡಿ ನೋಡಿ. ಅವ್ರು ಯಾವತ್ತೂ ಕೂಡ ಬಡವರಿಗೆ ಯಾವ್ದು ಕಾರ್ಯಕ್ರಮ ಕೊಡಲ್ಲ. ಅವ್ರು ಯಾವತ್ತಿದ್ರು ಶ್ರೀಮಂತರ ಪಕ್ಷ, ವ್ಯಾಪಾರಿಗಳ ಪಕ್ಷ. ಶ್ರೀಮಂತರ ಜೇಬ್ ತುಂಬಿಸೋದಷ್ಟೇ ಅವ್ರ ಕೆಲಸ. ನೀವು ಯೋಚನೆ ಮಾಡಿ, ಸಿದ್ದರಾಮಯ್ಯ ಅವರು ಮತ್ ಅಂಬಾನಿ, ಅದಾನಿ ಅಂತ ದೊಡ್ಡ ದೊಡ್ಡ ಶ್ರೀಮಂತರ ಸಾಲ ಮನ್ನಾ ಮಾಡಿದ್ರು. ಅದು ಇಷ್ಟು ಲಕ್ಷ ಲಕ್ಷ ಕೋಟಿ, ಬರೀ ಲಕ್ಷ ರೂಪಾಯಿ, ಕೋಟಿ ರೂಪಾಯಿ ಇಲ್ಲ, ಲಕ್ಷ ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು ಅಂಬಾನಿಗಳು, ಅದಾನಿಗಳು, ದೊಡ್ಡ ಶ್ರೀಮಂತರು. ಆದ್ರೆ ಬಡವರು ಮಾತ್ರ ಸಾಲ ಮನ್ನಾ ಮಾಡಲ್ಲ. ಅದೇ ರೀತಿ BJP ಅಧಿಕಾರಕ್ಕೆ ಬಂದಾಗ ಮಾಡಿದ ಮೊದಲೇ ಕೆಲಸ ಏನ್ ಗೊತ್ತಾ? ದೊಡ್ಡ ದೊಡ್ಡ ಶ್ರೀಮಂತರು ಇರ್ತಾರಲ್ಲ, ಉದ್ಯಮಿಗಳು, ಕೈಗಾರಿಕೆಗಳು ಕಟ್ಕೊಂಡಿರ್ತಾರೆ, 1000 ಕೋಟಿ ಒಡೆಯರಾಗಿರ್ತಾರೆ, ಅವರ ತೆರಿಗೆನ ಕಮ್ಮಿ ಮಾಡಿದ್ರು. ಕಾರ್ಪೊರೇಟ್ ಟ್ಯಾಕ್ಸ್ ನ 10% ಕಮ್ಮಿ ಮಾಡಿದ್ರು. ಆದ್ರೆ ಜನಸಾಮಾನ್ಯರಲ್ಲಿರುವಂತ ತೆರಿಗೆ ಹಣ ಯಾವ್ದಾದ್ರು 1 ಪೈಸಾ ಕಮ್ಮಿ ಮಾಡಿದ್ರ? ಇಲ್ಲ. ಬದಲಾಗಿ GST ಇನ್ನೂ ಜಾಸ್ತಿ ಮಾಡಿದ್ರು. 28% GST ಮಾಡಿದ್ರು. ಈ ಮೊನ್ನೆ 3-4 ತಿಂಗಳಿಂದ ಸ್ವಲ್ಪ ಕಮ್ಮಿ ಮಾಡಿದಾರೆ ಅಷ್ಟೇ. ಮತ್ತೆ ಅದೇ ರೀತಿ ಕಳೆದ ಬಾರಿ ಅವರು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ರು ಜ್ಞಾಪಿಸ್ಕೊಡಿ. ಅನ್ನಭಾಗ್ಯ ಕಾರ್ಯಕ್ರಮ ನಾವು 7 kg ಕೊಡ್ತಾ ಇದ್ವಿ ಮೊದಲು. BJP ಅವರು ಬಂದ್ಮೇಲೆ ಏನ್ ಮಾಡಿದ್ರು, ಅದನ್ನ 5 kg ಇಳಿಸಿದ್ವಿ. ಈಗ ನಾವು ಮತ್ತೆ ಅಧಿಕಾರಕ್ಕೆ ಬಂದು 5 kg ಇಂದ 10 kg ಕೊಡ್ತಾ ಇದೀವಿ. ಸೊ ಹಾಗಾಗಿ BJP ಅವರು ಇದಾರಲ್ಲ, ಅವರು ಯಾವತ್ತೂ ಕೂಡ ಬಡವರು ವಿರೋಧಿ. ಈಗ ಮತ್ತೆ ಇನ್ನೊಂದು ಹೊಸದಾಗಿ ಏನ್ ಮಾಡಿದ್ದಾರೆ, ಈಗ ನರೇಗಾ ತೆಗೆದಾಕ ಕೊಟ್ಟಿದ್ದಾರೆ. ನರೇಗಾ ಕಾರ್ಯಕ್ರಮದಿಂದ ಯಾರಿಗೆ ಅನುಕೂಲ ಆಗ್ತಾ ಇತ್ತು? ಬಡ ಕೂಲಿ ಕಾರ್ಮಿಕರಿಗೆ ಅನುಕೂಲ ಆಗ್ತಿತ್ತು. ಪಾಪ ಕೂಲಿ ಕಾರ್ಮಿಕರು
ಗ್ರಾಮಗಳಲ್ಲೇ ಕೆಲಸ ಮಾಡ್ಲಿ, ಕೆಲಸ ಹುಡ್ಕೊಂಡು ಊರು ಬಿಟ್ಟು ಅಲಿಯೋದು ಬೇಡ ಅಂತ ಹೇಳಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ನರೇಗಾ ಕಾಯ್ದೆ ತಂದಿತ್ತು. ಆ ಕಾಯ್ದೆ ಅಡಿಯಲ್ಲಿ ನಿಮ್ ಗ್ರಾಮ ಪಂಚಾಯತ್ಗಳಲ್ಲಿ ಕೂಲಿ ಕಾರ್ಮಿಕರು ಏನಾದ್ರು ಕೆಲಸ ಕೇಳಿದ್ರೆ 15 ದಿವಸದೊಳಗೆ ಪಂಚಾಯತ್ ಅವರು ಕಡ್ಡಾಯವಾಗಿ ಕೆಲಸ ಕೊಡ್ಲೇಬೇಕಾಗಿತ್ತು, ಇಲ್ಲ ಅಂತಂದ್ರೆ ಹಣ ಕೊಡ್ಬೇಕಾಗಿತ್ತು ಅವ್ರಿಗೆ. ಆದ್ರೆ ಅದು ನರೇಗಾ ಕಾರ್ಯಕ್ರಮ. ಇವಾಗ ಏನ್ ಮಾಡಿದಾರೆ ಇವರು, ನರೇಗಾ ತೆಗೆದು ಹಾಕಿ ಜಿ ಅಂತ ತಂದು ಇನ್ಮೇಲೆ ಕೂಲಿ ಕಾರ್ಮಿಕರು ಕೆಲಸ ಕೇಳಿದ್ರೆ ಕೊಡ್ಲೇಬೇಕು ಅಂತೇನಿಲ್ಲ. ಕೇಂದ್ರದಿಂದ ಹಣ ಬಂದಿದ್ರೆ ಮಾತ್ರ ನಿಮಗೆ ಕೆಲಸ ಕೊಡ್ಬೋದು. ಮತ್ತೆ ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಇನ್ಮೇಲೆ ಜಿ ಇರೋದಿಲ್ಲ. ಯಾವ ಪಂಚಾಯತಿಗಳಿಗೆ ಕೇಂದ್ರ ಹಣ ಕೊಟ್ಟಿರುತ್ತೆ ಅವ್ರು ಮಾತ್ರ ಇನ್ಮೇಲೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡ್ಬೋದು. ಮತ್ತೆ ಎಲ್ಲಾ ಇಡೀ ವರ್ಷದಲ್ಲಿ ಕೆಲಸ ಕೇಳಂಗಿಲ್ಲ. ಯಾವ ಕಾಲದಲ್ಲಿ ಸುಗ್ಗಿ ಕಾಲ ಇರುತ್ತೆ, ಕೃಷಿ ಚಟುವಟಿಕೆ ಜಾಸ್ತಿ ನಡೀತಿರುತ್ತೆ, ಅಂತ ಟೈಮಲ್ಲಿ ಕೂಲಿ ಕಾರ್ಮಿಕರು ಕೆಲಸನೇ ಕೇಳಂಗಿಲ್ಲ. ಸೊ ಹಾಗಾಗಿ ಇವತ್ತು ಬಡ ಕೂಲಿ ಕಾರ್ಮಿಕರು ಹೊಟ್ಟೆ ಹೊಡೆಯುವಂತ ಕೆಲಸ ಮಾಡ್ತಾರೆ ನರೇಗಾನ ಮುಗಿಸಿ. ಯಾಕೆ ಇವ್ರು ನರೇಗಾನ ಮುಗಿಸಕ್ ಪ್ರಯತ್ನ ಮಾಡ್ತಾರೆ ಅಂತಂದ್ರೆ, ನರೇಗಾಗೆ ಲಕ್ಷಾಂತರ ಕೋಟಿ ಖರ್ಚಾಗ್ತಿದೆ ಇಡೀ ದೇಶಕ್ಕೆ. ಅಷ್ಟೊಂದು ಹಣ ಬಡವ್ರ ಕೈಗೆ ಹೋಗ್ತಾ ಇದ್ದಿಲ್ಲ ಅಂತ ಇವತ್ತು ಸಹಿಸಕ್ ಆಗ್ತಾ ಇಲ್ಲ ಬಿಜೆಪಿ ಅವರಿಗೆ. ಹಾಗಾಗಿ ಇವತ್ತು ನರೇಗಾನ ಮುಗಿಸ್ತಾ ಇದ್ದಾರೆ. ಅದಕ್ಕೆ ಬಿಟ್ಟಿ ಭಾಗ್ಯ ಕೊಡ್ತಾ ಇದ್ದಾರೆ, ಉಚಿತ ಕಾರ್ಯಕ್ರಮ ಕೊಟ್ಟು ಬಡವ್ರನ್ನ ಸೋಮಾರಿಗಳನ್ನಾಗಿ ಮಾಡ್ತಿದ್ದಾರೆ ಅಂತ. ನಾವು ಬಿಟ್ಟಿ ಭಾಗ್ಯ ಕೊಡ್ತಾ ಇದೀವ, ನೀವು ಬಿಟ್ಟಿ ತಗೋತಾ ಇದ್ದೀರಾ 2000 ರೂಪಾಯಿ ಅಥವಾ 10 kg ಅಕ್ಕಿ, ಅದು ಬಿಟ್ಟಿ ಅಲ್ಲ, ನಿಮ್ ಹಕ್ಕು. ಯಾಕೆ ಅಂತಂದ್ರೆ ಸರ್ಕಾರದ ಹಣ ನಿಮ್ ಹಣ ನಿಮಗೆ ಸೇರ್ಬೇಕು, ಅದನ್ನ ನಾವು ಮಾಡ್ತಾ ಇದೀವಿ. ಅದೇ ರೀತಿ ನೀವು ಈಗ 10 kg ಅಕ್ಕಿ ಸಿಕ್ಕಿದ ತಕ್ಷಣ 2000 ರೂಪಾಯಿ ತಿಂಗಳಿಗೆ ಸಿಕ್ಕಿದ ತಕ್ಷಣ ಸೋಮಾರಿಗಳಾಗಿದ್ದೀರಾ, ಕೆಲಸ ಮಾಡೋದು ಬಿಟ್ಬಿಟ್ಟಿದ್ದೀರಾ? ಇಲ್ಲ, ಪಾಪ ಬಡವರಿಗೆ ಹೊಟ್ಟೆ ತುಂಬಿದ್ರೆ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇನ್ನೂ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ, ದೇಶ ಕಟ್ಟುವಂತ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಜನಸಾಮಾನ್ಯ ಬಡವರಿಗೆ ನೇರವಾಗಿ ಸರ್ಕಾರ ಹಣ ಕೊಡ್ತಾ ಇದೀವಿ. ಆದ್ರೆ ಬಿಜೆಪಿ ಅವರು ಬಡವ್ರನ್ನೇ ನಿಂದಿಸಿ ಹಣ ತಗೊಂಡು ಸೋಮಾರಿಗಳಾಗ್ತಾ ಇದ್ದಾರೆ ಅಂತ ಹೇಳಿ ನಿಮ್ಮನ್ನೇ ಅವಮಾನ ಮಾಡ್ತಾರೆ. ಸೊ ಹಾಗಾಗಿ ನಾವು ಕೇಳೋದಿಷ್ಟೇ,